ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೌತ್ ಇಂಡಿಯನ್ ಬ್ರೈಡಲ್ ಮೇಕಪ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಈ ಒಂದು ಮೇಕಪ್ಪನ್ನು ನೀವು ನಿಮ್ಮ ಮದುವೆಗೆ ಸೆಲ್ಫ್ ಆಗಿ ಕೂಡ ಟ್ರೈ ಮಾಡ್ಬೋದು. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಫಸ್ಟು ನಾವಿಲ್ಲಿ ಸ್ಕಿನ್ ಕೇರನ್ನು ಮಾಡ್ಕೊಳ್ಳೋಣ. ಇಲ್ಲಿ ನಾನು ಪ್ಲಮ್ ಅವರ ಲಿಪ್ ಬಾಮನ್ನು ಫಸ್ಟಿಗೆ ಹಚ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಪಿಲ್ಗ್ರಿಮ್ ಅವರ ಟೋನರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನಿಮಗೆ ಇಷ್ಟ ಆಗಿರುವಂತಹ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ಕೋಬೋದು. ಇದನ್ನು ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡಿ 1-2 ಮಿನಿಟ್ಸ್ ಹಾಗೇನೆ ಇದನ್ನ ಬಿಡ್ತೀನಿ ಸ್ಕಿನ್ನಲ್ಲಿ ಅಬ್ಸಾರ್ಬ್ ಆಗೋದಕ್ಕೆ. ನೆಕ್ಸ್ಟ್ ನಾನಿಲ್ಲಿ ಪ್ಲಮ್ ಅವರ ರೈಸ್ ವಾಟರ್ ಅದೇ ರೀತಿ ನಯಾಸೆಯಮಡ್ ಇರುವಂತಹ ಕ್ರೀಮನ್ನು ಹಚ್ತಾ ಇದ್ದೀನಿ. ಇದು ಒಂದು ಒಳ್ಳೆ ಜೆಲ್ ಬೇಸ್ಡ್ ಮಾಯಿಶ್ಚರೈಸರ್ ಅಂತಲೇ ಹೇಳ್ಬೋದು. ನನ್ನ ಸ್ಕಿನ್ ಬಂದು ಡ್ರೈ ಟು ಕಾಂಬಿನೇಷನ್ ಸ್ಕಿನ್ ಇರೋದ್ರಿಂದ ಈ ಒಂದು ಪ್ರಾಡಕ್ಟನ್ನು ನಾನು ಚೂಸ್ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ನಿಮ್ಮ ಸ್ಕಿನ್ ಡ್ರೈ ಸ್ಕಿನ್ ಅಥವಾ ಆಯಿಲಿ ಸ್ಕಿನ್ ಆಗಿದ್ರೂ ಕೂಡ ಈ ಒಂದು ಮಾಯಿಶ್ಚರೈಸರ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಪ್ಲಮ್ ಅವರ ಸನ್ಸ್ಕ್ರೀನನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾವು ಡೇ ಟೈಮಲ್ಲಿ ಈ ಒಂದು ಲುಕ್ಕನ್ನು ಕ್ರಿಯೇಟ್ ಮಾಡೋ ಕಾರಣ SPF ಬಂದು ಕಂಪಲ್ಸರಿ ಅಂತಲೇ ಹೇಳ್ಬೋದು. ಇದನ್ನು ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ಇದನ್ನು ಕೂಡ ಒಂದು 2 ಮಿನಿಟ್ಸ್ ಸೆಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಎಲ್ಫ್ ಅವರ ಆರೆಂಜ್ ಕಲರ್ ಕರೆಕ್ಟರನ್ನು ಯೂಸ್ ಮಾಡಿಕೊಂಡು ನನ್ನ ಪಿಗ್ಮೆಂಟೇಷನ್ ಅದೇ ರೀತಿ ಡಾರ್ಕ್ ಸ್ಪಾಟ್ಸನ್ನು ಕರೆಕ್ಟ್ ಮಾಡ್ಕೋತಾ ಇದ್ದೀನಿ. ಇವತ್ತಿನ ಈ ಮೇಕಪ್ಗೆ ನಾನು ಯೂಸ್ ಮಾಡ್ತಾ ಇರುವಂತಹ ಪ್ರಾಡಕ್ಟ್ಸ್ ಎಲ್ಲ ಬಂದು ಅಫೋರ್ಡಬಲ್ ಅದೇ ರೀತಿ ತುಂಬ ಒಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ಬೋದು. ನಮ್ಮ ಮೇಕಪ್ ಬಂದು ಲಾಂಗ್ ಲಾಸ್ಟಿಂಗ್ ಆಗಿ ಅದೇ ರೀತಿ ಒಳ್ಳೆ ಫಿನಿಶಿಂಗನ್ನು ಕೊಡಬೇಕು ಅಂತ ಹೇಳಿದಾಗ ಈ ರೀತಿಯ ಒಳ್ಳೆ ಪ್ರಾಡಕ್ಟ್ಸನ್ನು ಯೂಸ್ ಮಾಡಬೇಕಾಗತ್ತೆ. ನಂತರ ನಾನಿಲ್ಲಿ ಕ್ರೈಲಾನ್ ಅವರ ಸ್ಟಿಕ್ ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 26. ಇದನ್ನು ಈ ರೀತಿ ನೀಟಾಗಿ ನನ್ನ ಫೇಸ್ಗೆ ಹಚ್ತಾ ಇದ್ದೀನಿ. ಇಲ್ಲಿ ನಾನು ಐ ಮ್ಯಾಜಿಕ್ ಅವರ ಡ್ಯೂರಾಲೈನ್ ಲಿಕ್ವಿಡನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ನನ್ನ ಫೌಂಡೇಶನನ್ನು ಹಚ್ಚಾದ ನಂತರ ಅದರ ಮೇಲೆ ಡ್ಯೂರಾಲೈನನ್ನು ಹಚ್ಚಿ ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಹತ್ರ ಲಿಕ್ವಿಡ್ ಫೌಂಡೇಶನ್ ಇದ್ದರೆ ಲಿಕ್ವಿಡ್ ಫೌಂಡೇಶನ್ಗೆ ಡೈರೆಕ್ಟಾಗಿ ಈ ಒಂದು ಲಿಕ್ವಿಡನ್ನು ಮಿಕ್ಸ್ ಮಾಡಿ ನೀವು ಹಚ್ಬೋದು. ಇಲ್ಲಿ ನನ್ನ ಫೌಂಡೇಶನ್ ಬಂದು ಸ್ಟಿಕ್ ಫೌಂಡೇಶನ್ ಆಗಿರೋದ್ರಿಂದ ಈ ರೀತಿ ನಾನು ಹಚ್ತಾ ಇದ್ದೀನಿ. ಈ ರೀತಿ ನಾವು ಡ್ಯೂರಾಲೈನನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ನಮ್ಮ ಮೇಕಪ್ ಬಂದು ವಾಟರ್ ಪ್ರೂಫ್ ಕೂಡ ಆಗುತ್ತೆ. ಅದೇ ರೀತಿ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಹಾಗೆ ಫೌಂಡೇಶನ್ ಬಂದು ನೀಟಾಗಿ ಬ್ಲೆಂಡ್ ಮಾಡೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಮುಹೂರ್ತಂ ಲುಕ್ ಅಥವಾ ಬ್ರೈಡಲ್ ಮೇಕಪ್ ಬಂದು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ನಮಗೆ ಬೇಕಾಗಿರೋ ಕಾರಣ ಈ ಒಂದು ಲಿಕ್ವಿಡನ್ನು ನಾವು ಹಚ್ಚಿ ಬ್ಲೆಂಡ್ ಮಾಡೋದ್ರಿಂದ ನಮ್ಮ ಮೇಕಪ್ ಬಂದು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಹೋಲ್ ಡೇ ಸ್ಟೇ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನಂತರ ನಾನಿಲ್ಲಿ ಒಂದು ಡ್ಯಾಮ್ ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ನನ್ನ ಈ ಫೌಂಡೇಶನನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಡ್ಯಾಬಿಂಗ್ ಮೋಷನಲ್ಲೇ ಈ ಒಂದು ಫೌಂಡೇಶನನ್ನು ನಾವು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ರಬ್ ಮಾಡೋದಕ್ಕೆ ಹೋಗಬಾರ್ದು. ಅದೇ ರೀತಿ ಒಂದು ಜೆಂಟಲ್ ಪ್ರೆಷರಿಂದ ಮಾತ್ರ ನಾವು ಇದನ್ನು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ನೀವೇ ನೋಡ್ತಿರ್ಬೋದು ಇಲ್ಲಿ ಮೇಕಪ್ ಬಂದು ಎಷ್ಟು ಸ್ಮೂತಾಗಿ ಬ್ಲೆಂಡ್ ಆಗ್ತಾ ಇದೆ ಅಂತ ಹೇಳಿ. ಇಲ್ಲಿ ನಾನು ನನ್ನ ಇಯರ್ಸ್ ಅದೇ ರೀತಿ ನನ್ನ ಕತ್ತನ್ನು ಕೂಡ ಫೌಂಡೇಶನಿಂದ ಕವರ್ ಮಾಡ್ಕೋತಾ ಇದ್ದೀನಿ. ಇದು ಆಪ್ಷನಲ್ ಆಗಿರುತ್ತೆ. ಕೆಲವೊಬ್ಬರು ತುಂಬ ಸ್ವೆಟ್ ಆಗ್ತೀರಾ ಅಂತ ಹೇಳಿದ್ರೆ ಈ ಒಂದು ಸ್ಟೆಪ್ಪನ್ನು ನೀವು ಸ್ಕಿಪ್ ಮಾಡ್ಕೋಬೋದು. ಯಾಕೆ ಅಂತ ಹೇಳಿದ್ರೆ ಫೌಂಡೇಶನ್ ಬಂದು ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹೇಗಿದ್ರೂ ನಾವು ಜುವೆಲ್ಸ್ ವೇರ್ ಮಾಡೋದ್ರಿಂದ ಈ ಒಂದು ಪೋರ್ಷನ್ ಬಂದು ನಮಗೆ ಕವರ್ ಆಗಿ ಹೋಗುತ್ತೆ. ಸೊ ಇದನ್ನು ನಾವು ಆಪ್ಷನಲ್ ಆಗಿ ಇಟ್ಕೋಬೋದು. ತುಂಬ ಡಾರ್ಕ್ ನೆಕ್ ಇರೋರು ಕರೆಕ್ಷನ್ ಮಾಡ್ಕೊಂಡಿದ ನಂತರ ಫೌಂಡೇಶನನ್ನು ಹಚ್ಕೋಬೋದು. ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ ನಂತರ ನಾನು ಕನ್ಸೀಲರನ್ನು ಹಚ್ತಾ ಇದ್ದೀನಿ. ಇಲ್ಲಿ ನಾನು ಲಾರಿಯಲ್ ಅವರ ಇನ್ಫ್ಯಾಲಿಬಲ್ ಕನ್ಸೀಲರನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 314. ಇದಕ್ಕೂ ಕೂಡ ನಾನು ಐ ಮ್ಯಾಜಿಕ್ ಡ್ಯೂರಾಲೈನನ್ನು ಮಿಕ್ಸ್ ಮಾಡಿಕೊಂಡು ನಂತರ ನಾನು ಅಪ್ಲೈ ಮಾಡ್ಕೋತೀನಿ. ಇದನ್ನು ನಾನು ನನ್ನ ಐಲಿಡ್ಸ್, ನನ್ನ ಅಂಡರ್ ಐಸ್ ಅದೇ ರೀತಿ ನನ್ನ ಫೇಸ್ನ ಹೈಲೈಟಿಂಗ್ ಪಾಯಿಂಟ್ಸ್ಗೆ ಇದನ್ನು ಹಚ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಫೇಸ್ ಬಂದು ಒಂದು ಓವಲ್ ಶೇಪ್ ಆಗಿ ಕಾಣೋದಕ್ಕೆ ಅದೇ ರೀತಿ ಬ್ರೈಟನ್ ಅಪ್ ಆಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ.
ಹಾಗೆ ನಮ್ಮ ಫೇಸ್ ಬಂದು ತುಂಬ ಸ್ಲಿಮ್ ಆಗಿ ಕೂಡ ಕಾಣಿಸುತ್ತೆ. ಇದನ್ನು ಈ ರೀತಿ ನೀಟಾಗಿ ಒಂದು ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನೀವಿಲ್ಲಿ ಫೌಂಡೇಶನ್ ಅದೇ ರೀತಿ ಕನ್ಸೀಲರನ್ನು ಬ್ಲೆಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಫೌಂಡೇಶನ್ ಬ್ರಷ್ನ ಕೂಡ ಇಲ್ಲಿ ಯೂಸ್ ಮಾಡ್ಕೋಬೋದು. ಬ್ರಷಿಂದ ನೀವು ಬ್ಲೆಂಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಫಸ್ಟು ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ ನಂತರ ನಾವು ಬ್ಯೂಟಿ ಬ್ಲೆಂಡರಲ್ಲಿ ಕೂಡ ಇನ್ನೊಂದ್ಸಲ ಅದನ್ನು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಬ್ರಿಸಲ್ಸ್ನ ಮಾರ್ಕ್ಸ್ ಬಂದು ಕಾಣಿಸೋ ಚಾನ್ಸಸ್ ಇರುತ್ತೆ. ನಂತರ ನಾನಿಲ್ಲಿ ಫಾರೆವರ್ 52 ಅವರ ಲೂಸ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಟ್ರಾನ್ಸ್ಲೂಸೆಂಟ್ ಪೌಡರ್ ಆಗಿರುತ್ತೆ. ಇದನ್ನು ಈ ರೀತಿ ಒಂದು ರಫ್ಲಿ ನಾನು ನನ್ನ ಫೇಸ್ ಮೇಲೆ ಅಪ್ಲೈ ಮಾಡಿ ಒಂದು 1 ಮಿನಿಟ್ ಇದನ್ನು ಹಾಗೆ ಬಿಟ್ಟು ನಂತರ ನಾನು ಒಂದು ಬ್ರಷಿಂದ ರಬ್ ಆಫ್ ಮಾಡ್ತೀನಿ. ಹೀಗೆ ಮಾಡೋದ್ರಿಂದ ನಮ್ಮ ಫೇಸ್ ಮೇಲಿರೋ ಎಕ್ಸ್ಟ್ರಾ ಮಾಯ್ಶ್ಚರ್ ಅದೇ ರೀತಿ ಆಯಿಲಿನೆಸ್ನ ಇದು ಹೋಗ್ಸತ್ತೆ. ಮೇಕಪ್ ಬಂದು ತುಂಬ ಬ್ಯೂಟಿಫುಲ್ ಆಗಿ ಸೆಟ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ನಮ್ಮ ಮೇಕಪ್ ಬಂದು ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರುತ್ತೆ. ಈಗ ನಾನು ಇದನ್ನು ಒಂದು ಪೌಡರ್ ಬ್ರಷ್ ಸಹಾಯದಿಂದ ನೀಟಾಗಿ ರಬ್ ಆಫ್ ಮಾಡ್ತಾ ಇದ್ದೀನಿ. ಇದರಿಂದ ಎಕ್ಸ್ಟ್ರಾ ಪೌಡರ್ ಮಾತ್ರ ನಮ್ಮ ಫೇಸಿಂದ ಹೋಗುತ್ತೆ. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಬ್ರೋ ಜೆಲ್ನ ಯೂಸ್ ಮಾಡಿಕೊಂಡು ನನ್ನ ಐಬ್ರೋಸನ್ನು ಫಿಲ್ ಮಾಡ್ಕೋತಾ ಇದ್ದೀನಿ. ಐಬ್ರೋಸನ್ನು ಹೇಗೆ ಪರ್ಫೆಕ್ಟಾಗಿ ಫಿಲ್ ಮಾಡ್ಕೋಬೋದು ಅಂತ ಹೇಳಿ ನನ್ನ ಚಾನಲಲ್ಲಿ ಆಲ್ರೆಡಿ ಒಂದು ವಿಡಿಯೋ ಇದೆ, ಅದನ್ನು ಕೂಡ ಚೆಕ್ ಮಾಡೋದನ್ನು ಮರಿಬೇಡಿ. ಈ ರೀತಿ ಎಕ್ಸ್ಟ್ರಾನ ನಮ್ಮ ಕೈ ಮೇಲೇ ಇದನ್ನು ಬ್ಲೆಂಡ್ ಮಾಡಿಕೊಂಡು ನಂತರ ನಾವು ಫಿಲ್ ಮಾಡ್ತಾ ಹೋಗಬೇಕಾಗತ್ತೆ. ಈ ಒಂದು ಐಬ್ರೋ ಬ್ರಷಲ್ಲಿ ಎಷ್ಟು ಪ್ರಾಡಕ್ಟ್ ಮಿಕ್ಕಿರುತ್ತೋ ಅದರಲ್ಲಿ ಮಾತ್ರ ನನ್ನ ಸ್ಟಾರ್ಟಿಂಗ್ ಆಫ್ ದ ಐಬ್ರೋಸನ್ನು ಈ ರೀತಿ ಫಿಲ್ ಮಾಡಿಕೊಂಡು ನಂತರ ನಾನಿಲ್ಲಿ ಯು ಕ್ಯಾನ್ ಬಿ ಅವರ ಪ್ರೆಟಿ ಆಲ್ ಸೆಟ್ ಪ್ಯಾಲೆಟ್ಟಿಂದ ಒಂದು ಆರೆಂಜ್ ಶೇಡನ್ನು ಯೂಸ್ ಮಾಡಿಕೊಂಡು ನನ್ನ ಟ್ರಾನ್ಸಿಷನ್ ಅದೇ ರೀತಿ ನನ್ನ ಔಟರ್ ವಿಯನ್ನು ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನಾನು ಒಂದು 3 to 4 ಟೈಮ್ಸ್ ಈ ರೀತಿ ಕಲರನ್ನು ಪಿಕ್ ಮಾಡಿಕೊಂಡು ಬ್ಲೆಂಡ್ ಮಾಡ್ತಾ ಕಲರನ್ನು ಫಿಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇದನ್ನು 2 ಐಸ್ಗೆ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಒಂದು ಬ್ಲ್ಯಾಕ್ ಐ ಶ್ಯಾಡೋಯಿಂದ ನನ್ನ ಔಟರ್ ವಿಯಲ್ಲಿ ಮಾತ್ರ ಇದನ್ನು ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ನನ್ನ ಐ ಶ್ಯಾಡೋಗೆ ಒಂದು ಡೆಪ್ತನ್ನು ಕ್ರಿಯೇಟ್ ಮಾಡೋದಕ್ಕೆ ಈ ರೀತಿ ಕಲರನ್ನು ಪಿಕ್ ಮಾಡ್ತಾ ಸ್ವಲ್ಪನೇ ನಾವು ಬಿಲ್ಡ್ ಮಾಡ್ತಾ ಹೋಗಬೇಕಾಗತ್ತೆ. ನಾವು ಒಂದೇ ಸಲ ಕಲರನ್ನು ಪಿಕ್ ಮಾಡಿಕೊಂಡು ಜಾಸ್ತಿ ಡಾರ್ಕ್ ಆಗಿ ಹಚ್ಚಿಬಿಟ್ರೆ ಅದನ್ನ ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಈ ರೀತಿ ಸ್ವಲ್ಪನೇ ನಾವು ಕಲರನ್ನು ಬ್ರಷಲ್ಲಿ ಪಿಕ್ ಮಾಡಿಕೊಂಡು ಎಕ್ಸ್ಟ್ರಾನ ಡಸ್ಟ್ ಆಫ್ ಮಾಡಿ ನಂತರ ನಾವು ಬಿಲ್ಡ್ ಮಾಡ್ತಾ ಹೋಗಬೇಕಾಗತ್ತೆ. ಅದೇ ರೀತಿ ನಾವಿಲ್ಲಿ ಐ ಶ್ಯಾಡೋವನ್ನು ಕ್ರಿಯೇಟ್ ಮಾಡುವಾಗ 2 ಐಸನ್ನು ನೀಟಾಗಿ ಬ್ಯಾಲೆನ್ಸ್ ಮಾಡ್ತಾ ಕಲರನ್ನು ಅಪ್ಲೈ ಮಾಡ್ತಾ ಹೋಗಬೇಕಾಗತ್ತೆ. ಆದಷ್ಟು ನಾವಿಲ್ಲಿ ಸಿಮೆಟ್ರಿಕಲ್ ಆಗಿ 2 ಐ ಶ್ಯಾಡೋವನ್ನು ತರೋದಕ್ಕೆ ಟ್ರೈ ಮಾಡಬೇಕಾಗತ್ತೆ. ನಂತರ ನಾನಿಲ್ಲಿ ಒಂದು ಡಾರ್ಕ್ ಬ್ರೌನ್ ಶೇಡನ್ನು ಚೂಸ್ ಮಾಡಿಕೊಂಡು ಈ ರೀತಿ ನನ್ನ 2 ಕಲರ್ಸನ್ನು ಬ್ಲೆಂಡ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬ್ಲ್ಯಾಕ್ ಅದೇ ರೀತಿ ನನ್ನ ಆರೆಂಜ್ ಶೇಡನ್ನು ಬ್ಲೆಂಡ್ ಮಾಡೋದಕ್ಕೆ ಯೂಸ್ ಮಾಡಿಕೊಂಡೆ. ನಂತರ ನಾನಿಲ್ಲಿ ಒಂದು ಗೋಲ್ಡ್ ಗ್ಲಿಟರಿ ಶೇಡನ್ನು ಯೂಸ್ ಮಾಡಿಕೊಂಡು ನನ್ನ ಇನ್ನರ್ ಕಾರ್ನರ್ಸಿಂದ ನನ್ನ ಸೆಂಟರ್ ಆಫ್ ದ ಐಲಿಡ್ವರೆಗೆ ಇದನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇದು ನಮಗೆ ಒಂದು ಹಾಫ್ ಕಟ್ ಕ್ರೀಸ್ ಎಫೆಕ್ಟನ್ನು ತಂದು ಕೊಡುತ್ತೆ. ನಾವು ಕನ್ಸೀಲರಲ್ಲಿ ಇದನ್ನು ಕಟ್ ಮಾಡ್ದಲೇ ಕೂಡ ಈ ರೀತಿ ನಾವು ಗೋಲ್ಡನ್ ಗ್ಲಿಟರಿ ಶೇಡನ್ನು ಹಾಫ್ ಆಫ್ ದ ಐಲಿಡ್ವರೆಗೆ ಹಚ್ಚೋದ್ರಿಂದ ನಮಗೆ ಅದೇ ಒಂದು ಹಾಫ್ ಕಟ್ ಕ್ರೀಸ್ ಎಫೆಕ್ಟನ್ನೇ ಇದು ತಂದು ಕೊಡುತ್ತೆ. ನಂತರ ನಾನಿಲ್ಲಿ ಒಂದು ಐಲೈನರ್ ಬ್ರಷ್ ಸಹಾಯದಿಂದ ಒಂದು ಬ್ರೌನ್ ಕಲರನ್ನು ಪಿಕ್ ಮಾಡಿಕೊಂಡು ಈ ರೀತಿ ನನ್ನ ಈ ಒಂದು ಇನ್ನರ್ ಕಾರ್ನರ್ಸಿಂದ ಹಾಫ್ ಆಫ್ ದ ಐಲಿಡ್ವರೆಗೆ ಒಂದು ಕರ್ವನ್ನು ಫಾರ್ಮ್ ಮಾಡ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಐಲೈನರನ್ನು ಯೂಸ್ ಮಾಡಿಕೊಂಡು ನನ್ನ ಐಸನ್ನು ಲೈನ್ ಮಾಡ್ಕೋತೀನಿ. ಇಲ್ಲಿ ನಾನು ಮೆಬೆಲಿನ್ ಅವರ ಒಂದು ಐಲೈನರನ್ನು ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಐಸ್ ಬಂದು ತುಂಬ ಎಲಾಂಗೇಟೆಡ್ ಅಥವಾ ಉದ್ದವಾಗಿ ಕಾಣಿಸ್ಬೇಕು, ಬೋಲ್ಡ್ ಆಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ನೀವು ಇನ್ನರ್ ಕಾರ್ನರ್ಸನ್ನು ಅದೇ ರೀತಿ ಔಟರ್ ವಿಯಲ್ಲಿ ವಿಂಗನ್ನು ಸ್ವಲ್ಪ ಲೆಂತಿಯಾಗಿ ಡ್ರಾ ಮಾಡ್ಕೋಬೋದು. ನಂತರ ನಾನಿಲ್ಲಿ ಪ್ಲಮ್ ಅವರ ಕಾಜಲನ್ನು ಯೂಸ್ ಮಾಡಿಕೊಂಡು ನನ್ನ ವಾಟರ್ ಲೈನ್ ಅದೇ ರೀತಿ ಅಂಡರ್ ದ ವಾಟರ್ ಲೈನ್ ಸ್ವಲ್ಪ ಹಚ್ತಾ ಇದ್ದೀನಿ. ಇದನ್ನು ನಾನು ಒಂದು ಬ್ರೌನ್ ಶ್ಯಾಡೋ ಇಂದ ಒಂದು ಫ್ಲಾಟ್ ಬ್ರಷ್ ಸಹಾಯದಿಂದ
ಈ ರೀತಿ ಸ್ಮರ್ಜ್ ಮಾಡ್ತಾ ಹೋಗ್ತೀನಿ. ಇದು ನಮಗೆ ಡ್ರಾಪ್ ಶ್ಯಾಡೋವನ್ನು ಕ್ರಿಯೇಟ್ ಮಾಡುತ್ತೆ. ನಂತರ ನಾನಿಲ್ಲಿ ಮೆಬಿಲಿನ್ ಅವರ ಮಸ್ಕರಾನ ಯೂಸ್ ಮಾಡ್ತಾ ಇದ್ದೀನಿ. ಇದಾದ ನಂತರ ನಾನು ಐಲ್ಯಾಶಸ್ ಅನ್ನು ಕೂಡ ಅಪ್ಲೈ ಮಾಡ್ಕೋತೀನಿ. ಸೊ ಇದನ್ನು ಹಚ್ಚಿ ಇವಾಗ ನಾನು ಡ್ರೈ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಅಷ್ಟರಲ್ಲಿ ನಾವು ಕಾಂಟೋರಿಂಗ್ನ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸ್ವಿಸ್ ಬ್ಯೂಟಿ ಅವರ ಕಾಂಟೋರ್ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ನನ್ನ ಫೇಸ್ಗೆ ಒಂದು ಸ್ಟ್ರಕ್ಚರನ್ನು ಕೊಡ್ತಾ ಇದ್ದೀನಿ. ನಾವು ಫೌಂಡೇಶನನ್ನು ಹಚ್ಚಿದಾಗ ನಮ್ಮ ಫೇಸ್ ಬಂದು ತುಂಬ ಫ್ಲ್ಯಾಟ್ ಆಗಿ ಕಾಣಿಸುತ್ತೆ. ಒಂದು ಈವನ್ ಟೋನ್ ಇರುತ್ತೆ, ಯಾವುದೇ ರೀತಿ ಶ್ಯಾಡೋಸ್ ಇರೋದಿಲ್ಲ. ಈ ರೀತಿ ನಾವು ಕಾಂಟೋರಿಂಗ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸ್ಗೆ ಒಂದು ಸ್ಟ್ರಕ್ಚರ್ ಕೊಡುತ್ತೆ. ಅದೇ ರೀತಿ ಫೇಸ್ನ ಸ್ಲಿಮ್ ಆಗಿ ಕಾಣೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಈ ರೀತಿ ನನ್ನ ಚೀಕ್ ಬೋನ್ ಕೆಳಗೆ, ಅದೇ ರೀತಿ ನನ್ನ ಜಾ ಲೈನಲ್ಲಿ ಅಪ್ಲೈ ಮಾಡಿಕೊಂಡು ಈ ರೀತಿ ಹೇರ್ ಲೈನಲ್ಲಿ ಕೂಡ ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಂತರ ನಾನು ಈ ರೀತಿ ನನ್ನ ನೋಸ್ನ ಕೂಡ ಕಾಂಟೋರ್ ಮಾಡ್ಕೋತಾ ಇದ್ದೀನಿ. ಇದರಿಂದ ಕೂಡ ನಮ್ಮ ನೋಸ್ ಬಂದು ತುಂಬ ಸ್ಲಿಮ್ ಆಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಮಾರ್ಸ್ ಅವರ ಒಂದು ಲ್ಯಾಶಸನ್ನು ಅಪ್ಲೈ ಮಾಡಿಕೊಂಡೆ. ಅದೇ ರೀತಿ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಬ್ಲಷ್ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ಒಂದು ಪೀಚ್ ಹಾಗೆ ಬ್ರೌನ್ ಶೇಡನ್ನು ಮಿಕ್ಸ್ ಮಾಡಿ ಈ ರೀತಿ ನನ್ನ ಚೀಕ್ಸ್ಗೆ ಹಚ್ತಾ ಇದ್ದೀನಿ, ಸ್ಮೈಲ್ ಮಾಡ್ತಾ. ಅದೇ ರೀತಿ ಈ ಒಂದು ಪ್ಯಾಲೆಟಲ್ಲಿ ಇದ್ದಂತಹ ಒಂದು ಸಿಲ್ವರ್ ಶೇಡಿಂದ ನನ್ನ ಐಬ್ರೋ ಬೋನನ್ನು ಕೂಡ ಇಲ್ಲಿ ಹೈಲೈಟ್ ಮಾಡ್ಕೋತಾ ಇದ್ದೀನಿ. ನನ್ನ ನೋಸ್ ಕೂಡ ಇದರಿಂದ ಸ್ವಲ್ಪ ಹೈಲೈಟ್ ಮಾಡಿಕೊಂಡು ನಂತರ ನಾನಿಲ್ಲಿ ಮಾರ್ಸ್ ಅವರ ಹೈಲೈಟಿಂಗ್ ಪ್ಯಾಲೆಟಿಂದ ಒಂದು ರೋಸ್ ಗೋಲ್ಡ್ ಶೇಡನ್ನು ಚೂಸ್ ಮಾಡಿಕೊಂಡು ನನ್ನ ಚೀಕ್ ಬೋನ್ಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಡಾರ್ಕ್ ಚಾಕ್ಲೇಟ್ ಲಿಪ್ ಲೈನರನ್ನು ಯೂಸ್ ಮಾಡಿಕೊಂಡು ನನ್ನ ಲಿಪ್ಸನ್ನು ಲೈನ್ ಮಾಡಿಕೊಂಡೆ. ನಂತರ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಎನಿ ಡೇ ನಾವು ಶೇಡನ್ನು ಯೂಸ್ ಮಾಡಿಕೊಂಡು ನನ್ನ ಲಿಪ್ಸನ್ನು ಕೂಡ ಫಿಲ್ ಮಾಡಿಕೊಂಡೆ. ನಮ್ಮ ಮೇಕಪ್ಪನ್ನು ಮತ್ತಷ್ಟು ಲಾಂಗ್ ಲಾಸ್ಟಿಂಗ್ ಆಗಿ ಮಾಡೋದಕ್ಕೆ ನಾವಿಲ್ಲಿ ಒಂದು ಮೇಕಪ್ ಫಿಕ್ಸರನ್ನು ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ಫಾರೆವರ್ 52 ಅವರ ಮೇಕಪ್ ಫಿಕ್ಸರಿಂದ ನನ್ನ ಮೇಕಪ್ಪನ್ನು ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇದು ನನ್ನ ಫೈನಲ್ ಲುಕ್. ನೀವೇ ನೋಡ್ತಿರ್ಬೋದು ಮೇಕಪ್ ಎಷ್ಟು ಫ್ಲಾಲೆಸ್ ಆಗಿ ಬಂದಿದೆ ಅಂತ ಹೇಳಿ. ನಾವು ನಮ್ಮ ಮೇಕಪ್ ಅನ್ನ ವಾಟರ್ ಪ್ರೂಫ್ ಅದೇ ರೀತಿ ಲಾಂಗ್ ಲಾಸ್ಟಿಂಗ್ ಆಗಿ ಮಾಡಬೇಕು ಅಂತ ಹೇಳಿದಾಗ ಈ ಒಂದು ಡ್ಯೂರಾ ಲೈನ್ ಅನ್ನ ನಿಮ್ಮ ಫೌಂಡೇಶನ್ ಅಲ್ಲಿ ಮಿಕ್ಸ್ ಮಾಡಿಕೊಂಡು ಅದೇ ರೀತಿ ಕನ್ಸೀಲರ್ ಅಲ್ಲಿ ಕೂಡ ಮಿಕ್ಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡೋದ್ರಿಂದ ಮೇಕಪ್ ಬಂದು ತುಂಬಾ ಲಾಂಗ್ ಲಾಸ್ಟಿಂಗ್, ವಾಟರ್ ಪ್ರೂಫ್, ಅದೇ ರೀತಿ ಬ್ಲೆಂಡ್ ಮಾಡೋದಕ್ಕೆ ಕೂಡ ತುಂಬಾ ಈಸಿ ಆಗಿರುತ್ತೆ. ಇಲ್ಲಿ ನಾವು ಸ್ಟಿಕ್ ಫೌಂಡೇಶನ್ ಅನ್ನ ಯೂಸ್ ಮಾಡೋದ್ರಿಂದ ಇದು ಸ್ವಲ್ಪ ಥಿಕ್ ಆಗಿರೋ ಕಾರಣ ನಮಗೆ ಬ್ಲೆಂಡ್ ಮಾಡೋದ್ರಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಈ ಮೆಥಡ್ಸ್ ಅನ್ನ ನಾವು ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ನಮ್ಮ ಮೇಕಪ್ ಬಂದು ಬ್ಲೆಂಡ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಅದೇ ರೀತಿ ಯಾವುದೇ ಕಾರಣಕ್ಕೂ ಪ್ಯಾಚಿ ಆಗೋದಿಲ್ಲ. ನಾವು ಇಲ್ಲಿ ಯೂಸ್ ಮಾಡಿದಂತಹ ಪ್ರಾಡಕ್ಟ್ಸ್ ಅದೇ ರೀತಿ ಮೆಥಡ್ಸ್ ಅನ್ನ ಫಾಲೋ ಮಾಡೋದ್ರಿಂದ ನಮಗೆ ಸ್ವೆಟ್ ಆದ್ರೂ ಕೂಡ ಅದೇ ರೀತಿ ನಮ್ಮ ಫೇಸ್ ಮೇಲೆ ವಾಟರ್ ಬಿದ್ದರೂ ಕೂಡ ಯಾವುದೇ ರೀತಿ ಮೇಕಪ್ ಡಿಸ್ಟರ್ಬ್ ಆಗೋದಿಲ್ಲ. ಮೇಕಪ್ ಆರ್ಟಿಸ್ಟ್ ಅನ್ನ ಅಫೋರ್ಡ್ ಮಾಡೋದಿಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳೋರು ಈ ಒಂದು ಮೇಕಪ್ ಅನ್ನ ಸೆಲ್ಫ್ ಆಗಿನೇ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿಕೊಂಡು ನೀವೇ ಕ್ರಿಯೇಟ್ ಮಾಡ್ಕೋಬಹುದು. ಈ ರೀತಿ ಮಾಡೋದ್ರಿಂದ ನಮಗೆ ಹೇಗೆ ಬೇಕು ಹಾಗೆ ನಾವು ಮೇಕಪ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.